ಹಾಯ್ ಸ್ನೇಹಿತರೆ, ಚಿಕ್ಕ ಮಕ್ಕಳಿಗೆ ಎಣ್ಣೆ ಸ್ನಾನ ಮಾಡಿಸೋದನ್ನು ನೀವು ನೋಡಿರ್ಬೋದು. ಚಿಕ್ಕ ಮಕ್ಕಳಿಗೆ ಈ ರೀತಿ ಎಣ್ಣೆ ಸ್ನಾನ ಮಾಡಿಸಿದ್ರೆ ದೇಹ ಚೆನ್ನಾಗಿ ಬೆಳೀಲಿಕ್ಕೆ ಹೆಲ್ಪ್ ಆಗುತ್ತೆ, ಹಾಗೂ ದೇಹಕ್ಕೆ ಒಳ್ಳೆಯ ಬಲ, ಸ್ಟ್ರೆಂತ್ ಎಲ್ಲ ಬರುತ್ತೆ. ಮತ್ತು ನಾವು ಕೂಡ ಅಂದರೆ ದೊಡ್ಡವರು ಕೂಡ ಎಣ್ಣೆ ಸ್ನಾನವನ್ನು ಮಾಡಬೇಕು. ಯಾಕಂದರೆ ಬಾಡಿಗೆ ಸ್ಟ್ರೆಂತು, ಬಲ ಸಿಗುತ್ತೆ. ಆದರೆ ಇವಾಗಿನ ಬ್ಯುಸಿ ಲೈಫ್ನಲ್ಲಿ ಸರಿಯಾಗಿ ಕೂತ್ಕೊಂಡು ಊಟ ಮಾಡಲಿಕ್ಕೂ ಕೂಡ ಟೈಮ್ ಇಲ್ಲ ಅಲ್ವಾ. ಸ್ನೇಹಿತರೆ, ಇಡೀ ಮೈಗೆ ಎಣ್ಣೆ ಹಚ್ಚಿಬಿಟ್ಟು ಮಸಾಜ್ ಕೊಡದೇ ಇದ್ದರೂ ಪರವಾಗಿಲ್ಲ, ಆದರೆ ನಿಮ್ಮ ಕಾಲಿನ ಪಾದಗಳಿಗೆ ಖಂಡಿತವಾಗ್ಲೂ ಮಸಾಜ್ ಕೊಡಿ. ಯಾಕಂದರೆ ಇದರ ಬೆನಿಫಿಟ್ಸು ನಿಮ್ಮ ಇಡೀ ಬಾಡಿಗೆ ಆಗುತ್ತೆ. ಪಾದಕ್ಕೆ ಎಣ್ಣೆ ಹಚ್ಚಿದರೆ ನಮ್ಮ ಬಾಡಿಗೆ ಹೇಗೆ ಬೆನಿಫಿಟ್ಸ್ ಆಗುತ್ತೆ ಅಂತ ಕೇಳ್ತಾ ಇದ್ದೀರಾ. ದೊಡ್ಡ ದೊಡ್ಡ ಗಿಡಗಳಿಗೆ, ಮರಗಳಿಗೆ ನೀರು ಹಾಕಬೇಕಾದಾಗ ನಾವು ಮೇಲಿಂದ ನೀರನ್ನು ಹಾಕಲ್ಲ ಅಲ್ವಾ, ಬುಡಕ್ಕೆ ನೀರು ಹಾಕ್ತೇವೆ. ಬುಡಕ್ಕೆ ನೀರು ಹಾಕಿದಾಗ ಬೇರುಗಳು ನೀರನ್ನು ಹೀರ್ಕೊಳ್ಳುತ್ತೆ ಮತ್ತು ಇಡೀ ಗಿಡಕ್ಕೆ ಮತ್ತು ಮರಕ್ಕೆ ಸಪ್ಲೈ ಮಾಡುತ್ತೆ ಅಲ್ವಾ. ತನ್ನ ರೆಂಬೆ ಕೊಂಬೆಗಳಿಗೆ, ಎಲೆಗಳಿಗೂ ಕೂಡ ಇವು ಸಪ್ಲೈ ಮಾಡುತ್ತೆ. ಪಾದಗಳು ನಮ್ಮ ದೇಹದ ಬೇರುಗಳಿದ್ದಂತೆ. ಬೇರುಗಳಿಗೆ ನೀರು ಹಾಕಿದರೆ ಹೇಗೆ ಹೀರ್ಕೊಳ್ಳುತ್ತೋ ಅದೇ ರೀತಿ ಪಾದಕ್ಕೆ ಎಣ್ಣೆ ಹಾಕಿದರೆ, ಮಸಾಜ್ ಮಾಡಿದರೆ ನಮ್ಮ ಇಡೀ ದೇಹವು ಎಣ್ಣೆಯನ್ನು ಹೀರ್ಕೊಳ್ಳುತ್ತೆ, ದೇಹಕ್ಕೆ ಸ್ಟ್ರೆಂತ್ ಸಿಗುತ್ತೆ. ಇದನ್ನು ಆಯುರ್ವೇದದಲ್ಲಿ ಪಾದಾಭ್ಯಂಗ ಅಂತ ಹೇಳ್ತಾರೆ. ಈ ಪಾದಾಭ್ಯಂಗನ ನಾವು ಮಾಡೋದ್ರಿಂದ ಪಾದಗಳಲ್ಲಿ ಆಗುವಂತಹ ನೋವು, ಉರಿ ಹಾಗೂ ಕೈಕಾಲುಗಳಲ್ಲಿ ಆಗುವಂತಹ ನೋವು, ಉರಿ ಎಲ್ಲ ಕಡಿಮೆ ಆಗುತ್ತೆ. ಕಣ್ಣಲ್ಲಿರುವಂತಹ ಡ್ರೈನೆಸ್ ಹೋಗುತ್ತೆ, ನೋವು ಕಡಿಮೆ ಆಗುತ್ತೆ, ಹಾಗೂ ನಿಮಗೆ ಜಾಸ್ತಿ ನಂಬರ್ ಇದ್ದರೆ ಅದನ್ನು ರೆಡ್ಯೂಸ್ ಕೂಡ ಮಾಡುತ್ತೆ, ಕಡಿಮೆ ಮಾಡುತ್ತೆ. ಕಾಲುಗಳು ಸಾಫ್ಟ್ ಆಗುತ್ತೆ. ಹಿಮ್ಮಡಿಯಲ್ಲಿ ಕ್ರ್ಯಾಕ್ ಇದ್ದರೆ ಅದು ಕೂಡ ಗುಣ ಆಗ್ತಾ ಬರುತ್ತೆ. ವಾತ, ಪಿತ್ತ ಅದಕ್ಕೂ ಕೂಡ ಇದು ಶಮನ ಮಾಡಲಿಕ್ಕೆ ತುಂಬಾ ಒಳ್ಳೆಯದು. ಮತ್ತು ಸೈಟಿಕ ನೋವಲ್ಲಿ ಇದು ತುಂಬಾ ಒಳ್ಳೆಯದಾಗಿ ಹೆಲ್ಪ್ ಮಾಡುತ್ತೆ. ಮತ್ತು ಸೊಂಟದ ನೋವು, ಕಾಲಿನವರೆಗೆ ಇರುವಂತಹ ನೋವಿರುತ್ತೆ, ಸೈಟಿಕ ನೋವು ಅಂತಾರೆ, ಅದನ್ನು ಕೂಡ ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಅದಲ್ಲದೆ ಯಾವುದೇ ಬಗೆಯ ಮೂಳೆಗಳಿಗೆ ಸಂಬಂಧಪಟ್ಟಂತಹ ನೋವನ್ನು ಕಡಿಮೆ ಮಾಡಲಿಕ್ಕೆ ಈ ಪಾದಾಭ್ಯಂಗ ತುಂಬಾ ಒಳ್ಳೆಯ ಟ್ರೀಟ್ಮೆಂಟ್ ಆಗಿದೆ. ಹಾಗಾದರೆ ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಯಾವ ರೀತಿ ಪಾದಾಭ್ಯಂಗನ ಮಾಡಬೇಕು, ಹಾಗೂ ಯಾರು ಮಾಡಬಾರ್ದು, ಎಷ್ಟು ಹೊತ್ತಿನವರೆಗೆ ಮಾಡಬೇಕು, ಮತ್ತು ಯಾವ ಎಣ್ಣೆಯನ್ನು ಬಳಸಬೇಕು, ಮತ್ತು ಯಾವ ಟೈಮ್ನಲ್ಲಿ ಇದನ್ನು ಮಾಡಬೇಕು ಎಂಬುದನ್ನು ಪೂರ್ತಿಯಾಗಿ ಡೀಟೇಲಾಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ. ಇವತ್ತಿನ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಲು ಮರೆಯಬೇಡಿ. ಪಾದಾಭ್ಯಂಗ ಮಾಡಲಿಕ್ಕೆ ನಮಗೆ ಕಂಚಿನ ಪಾತ್ರೆ ಬೇಕಾಗಿರುತ್ತೆ. ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಹಳೆಯ ಕಂಚಿನ ಪಾತ್ರೆ ಇದ್ದರೆ ನೀವು ಇದನ್ನು ಬಳಸ್ಕೊಳ್ಬಹುದು. ಇಂಗ್ಲೀಷ್ನಲ್ಲಿ ಇದನ್ನು ಬ್ರಾನ್ಸ್ ಅಂತ ಕರೀತಾರೆ, ಮತ್ತು ಕೊಂಕಣಿಯಲ್ಲಿ, ಮರಾಠಿಯಲ್ಲಿ, ಹಿಂದಿಯಲ್ಲಿ ಕಾನ್ಸಿಕ ಪ್ಲೇಟ್ ಅಂತ ಕರೀತಾರೆ. ಸೊ ನಾವು ಕೊಂಕಣಿಲಿ ಇದನ್ನು ಕಾನ್ಸಿ ಅಂತಲೇ ಕರಿತೇವೆ. ಸೊ ನಮ್ಮ ಅಜ್ಜಿಯ ಕಾಲದಲ್ಲಿ ಈ ರೀತಿಯ ಪ್ಲೇಟಲ್ಲಿ ಅವರು ಊಟ ಮಾಡ್ತಾಯಿದ್ರು. ನಾವು ಚಿಕ್ಕ ವಯಸ್ಸಿನಿಂದಲೂ ಕೂಡ ಈ ಪ್ಲೇಟಲ್ಲೆಲ್ಲ ಊಟ ಮಾಡಿದ್ದು ನನಗೆ ನೆನಪಿದೆ. ಹಿಂದಿನ ಕಾಲದಲ್ಲಿ, ನಮ್ಮ ಅಜ್ಜ ಅಜ್ಜಿಯರ ಕಾಲದಲ್ಲಿ ಈ ರೀತಿಯ ಕಾಂಸ್ಯ ಪ್ಲೇಟ್ಗಳನ್ನು ಮತ್ತು ತಾಮ್ರದ ಪಾತ್ರೆಗಳನ್ನು ಹೆಚ್ಚಾಗಿ ಬಳಸ್ತಾಯಿದ್ರು. ಆದರೆ ಇವಾಗೆಲ್ಲ ಬೇರೆ ಬೇರೆ ಯುಟೆನ್ಸಿಲ್ಸ್ಗಳನ್ನೆಲ್ಲ ನಾವು ಬಳಸ್ತಾ ಇದ್ದೀವಿ. ಆದರೆ ಮತ್ತೆ ಹಳೆ ಕಾಲದ ಪದ್ಧತಿಯನ್ನು ನಾವಿವಾಗ ರೂಢಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಇದೊಂದು ಒಳ್ಳೆಯ ವಿಚಾರ. ಸೊ ಬನ್ನಿ, ಇವಾಗ ಈ ಪಾದಾಭ್ಯಂಗವನ್ನು ನಾವು ಈ ಬ್ರಾನ್ಸ್ ಪ್ಲೇಟಲ್ಲಿ ಅಥವಾ ಕಂಚಿನ ಪಾತ್ರೆಯಲ್ಲಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಆಕಳ ತುಪ್ಪವನ್ನು ತೆಗೆದುಕೊಂಡಿದ್ದೀನಿ. ಆಕಳ ತುಪ್ಪನೇ ತೆಗೆದುಕೊಳ್ಳಿ, ಮತ್ತು ಸ್ವಲ್ಪ ತೆಗೆದುಕೊಂಡು ಕೈಗಳಿಗೆ ಈ ರೀತಿ ಹಚ್ಚಿಬಿಟ್ಟು ಚೆನ್ನಾಗಿ ಕೈಗಳಿಂದ ಉಜ್ಜಿಬಿಟ್ಟು ಪಾದಕ್ಕೆ ನೀವು ಹಚ್ಕೊಳ್ಳಿ, ಹಾಗೂ ಕಾಲುಗಳಿಗೂ ಕೂಡ ಹಚ್ಕೊಳ್ಳಿ. ಒಂದು ವೇಳೆ ನಿಮ್ಮ ಹತ್ರ ಈ ಕಂಚಿನ ಪಾತ್ರೆ, ಲೋಟ ಅಥವಾ ಪ್ಲೇಟು ಇಲ್ಲ ಅಂತಂದರೆ ನೀವು ಕೈಗಳಿಂದಲೂ ಕೂಡ ಈ ರೀತಿ ಮಸಾಜನ್ನು ಮಾಡಬಹುದು. ಎಲ್ಲರ ಬಾಡಿಯು ಒಂದೇ ರೀತಿಯಲ್ಲಿ ಇರಲ್ಲ. ಕೆಲವೊಬ್ಬರಲ್ಲಿ ತುಂಬಾ ಹೀಟ್ ಇರುತ್ತೆ ಬಾಡಿಯಲ್ಲಿ, ಕೆಲವೊಬ್ರದ್ದು ತುಂಬಾ ತಂಪಿರುತ್ತೆ ಬಾಡಿಗೆ, ಕೆಲವೊಬ್ರದ್ದು ಸಮನಾಗಿರುತ್ತೆ. ಎಲ್ಲರೂ ಕೂಡ ಒಂದೇ ಎಣ್ಣೆಯನ್ನು ಬಳಸಿದ್ರೆ ಸೂಟ್ ಆಗಲ್ಲ. ಹಾಗಾಗಿ ಯಾರಿಗೆಲ್ಲ ಮೂಳೆಗಳಲ್ಲಿ ನೋವಿರುತ್ತೋ, ಸಂಧಿಗಳಲ್ಲಿ ನೋವೆಲ್ಲ ಇರುತ್ತೋ ಅಂಥವರು ನೀವು ಎಳ್ಳೆಣ್ಣೆಯನ್ನು ಕೂಡ ಬಳಸ್ಬೋದು, ಮತ್ತು ತುಪ್ಪದಿಂದ, ಆಲಿವ್ ಆಯಿಲ್ನಿಂದ ಪಾದಗಳಿಗೆ ಎಣ್ಣೆಯನ್ನು ಹಚ್ಬೋದು. ಮತ್ತು ತುಂಬ ಜನರ ದೇಹವು ತುಂಬಾ ಹೀಟ್ ಆಗಿರುತ್ತೆ, ತುಂಬ ಸೆಕೆ ಅನಿಸ್ತಾ ಇರುತ್ತೆ, ದೇಹದಲ್ಲಿ ಪಿತ್ತ ಜಾಸ್ತಿ ಆಗಿರುತ್ತೆ. ಅಂಥವರು ನೀವು ತೆಂಗಿನಕಾಯಿ ಎಣ್ಣೆಯಿಂದ ಅಥವಾ ಸಾಸಿವೆ ಎಣ್ಣೆಯಿಂದಲೂ ಕೂಡ ಮಸಾಜ್ ಮಾಡ್ಬೋದು, ಅಥವಾ ತುಪ್ಪನಾದರೂ ಕೂಡ ನೀವು ಬಳಸ್ಬೋದು. ಮತ್ತು ಯಾರಿಗೆಲ್ಲ ಕಫ ಇರುತ್ತೆ, ಸೈನಸ್ಸು, ಬ್ರಾಂಕೈಟಿಸು, ಅಸ್ತಮ ಹಾಗೂ ಸೀನು ಯಾರಿಗೆಲ್ಲ ತುಂಬ ಜಾಸ್ತಿ ಬರ್ತಾ ಇರುತ್ತೋ ಅಂಥವರು ನೀವು ಇದನ್ನು ಆದಷ್ಟು ಅವಾಯ್ಡ್ ಮಾಡಿ. ಯಾಕಂದರೆ ಇದರಿಂದ ನಿಮಗೆ ನೆಗಡಿ ಎಲ್ಲ ಜಾಸ್ತಿ ಕೂಡ ಆಗ್ಬೋದು. ನಿಮಗೆ ಮಾಡಲೇಬೇಕು ಅಂತಂದರೆ ನೀವು ತುಪ್ಪವನ್ನು ಬಳಸ್ಬೋದು, ಅಥವಾ ಎಳ್ಳೆಣ್ಣೆಯಿಂದ ನೀವು ಮಸಾಜನ್ನು ಮಾಡ್ಬೋದು. ಎಳ್ಳೆಣ್ಣೆ ನಮ್ಮ ಬಾಡಿಗೆ ಸ್ವಲ್ಪ ಹೀಟ್ ಕೊಡುತ್ತೆ, ಹಾಗಾಗಿ ಎಳ್ಳೆಣ್ಣೆಯನ್ನು
ಬಳಸಿ. ಮತ್ತು ಇವಾಗ ನಾನು ಮಸಾಜ್ ಮಾಡ್ತಾ ನಿಮಗೆ ಇದರ ಪೂರ್ತಿ ಬೆನಿಫಿಟ್ಸನ್ನು ಹೇಳ್ತೀನಿ ನೋಡಿ. ಈ ಪಾದಾಭ್ಯಂಗವನ್ನು ಮಾಡೋದ್ರಿಂದ ಬಾಡಿಯು ಡಿಟಾಕ್ಸ್ ಆಗುತ್ತೆ, ಬಾಡಿಯಲ್ಲಿರುವಂತಹ ಮಲಿನತೆ ಎಲ್ಲ ಹೊರಗಡೆ ಬರುತ್ತೆ, ಮನಸ್ಸಿನಲ್ಲಿರುವಂತಹ ಕಿರಿಕಿರಿ ಹೋಗುತ್ತೆ, ರಿಲ್ಯಾಕ್ಸ್ ಆಗುತ್ತೆ ಮನಸ್ಸಿಗೆ, ಹಾಗೂ ದೇಹಕ್ಕೆ ಒಳ್ಳೆಯ ಸ್ಟ್ರೆಂತು ನಿಮಗೆ ಪಾದಾಭ್ಯಂಗ ಮಾಡೋದ್ರಿಂದ ಸಿಗುತ್ತೆ. ಮತ್ತು ತುಂಬ ಜನರಿಗೆ ನಿದ್ದೆ ಸರಿಯಾಗಿ ಬರೋದಿಲ್ಲ, ಏನೇನೋ ಟೆನ್ಷನ್ ಇರುತ್ತೆ, ಅಂಥವ್ರು ಖಂಡಿತವಾಗ್ಲೂ ಇದನ್ನು ಮಾಡ್ಕೊಳ್ಳಿ, ಯಾಕಂದರೆ ಇದರಿಂದ ಒಳ್ಳೆಯ ನಿದ್ದೆ ಕೂಡ ಬರುತ್ತೆ. ಮತ್ತು ಈ ರೀತಿ ಡೈಲಿ ನೀವು ಮಸಾಜ್ ಕೊಡೋದ್ರಿಂದ ನಿಮ್ಮ ಕೈ ಕಾಲುಗಳಲ್ಲಿರುವಂತಹ ಉರಿ ಎಲ್ಲ ಕಡಿಮೆ ಆಗುತ್ತೆ. ಸ್ಪೆಷಲಿ ಈ ಡಯಾಬಿಟಿಸ್ ಪೇಷಂಟ್ಸ್ಗಳಿಗೆ ಕೈ ಕಾಲುಗಳಲ್ಲಿ ಉರಿ ಇರುತ್ತೆ, ಅದನ್ನೆಲ್ಲ ಕಡಿಮೆ ಮಾಡಲಿಕ್ಕೆ ಇದು ತುಂಬಾ ಒಳ್ಳೆಯದಾಗುತ್ತೆ. ಹಾಗೂ ಬಾಡಿಯಲ್ಲಿ ಹೀಟ್ ಆಗ್ತಾ ಇದ್ದರೆ ಮತ್ತು ಬಾಯಲ್ಲೆಲ್ಲ ಗುಳ್ಳೆ ಆಗ್ತಾ ಇರುತ್ತೆ ಹೀಟ್ನಿಂದಾಗಿ, ಅದನ್ನೆಲ್ಲ ಕಡಿಮೆ ಮಾಡುತ್ತೆ. ಮತ್ತು ಮೈ ಉರಿಯೆಲ್ಲ ಆಗ್ತಾ ಇರುತ್ತೆ, ಅದನ್ನೆಲ್ಲ ಇದರಿಂದ ಕಡಿಮೆ ಆಗುತ್ತೆ. ಸೊ ನೋಡಿ, ಇದಾಯಿತು ಕಾಲಿಗೆ ಮಾಡುವಂಥ ಮಸಾಜು. ಇದು ಆಪ್ಷನಲ್ಲು, ನಿಮಗೆ ಕಾಲಿಗೆ ಮಸಾಜ್ ಕೂಡ ಮಾಡಬಹುದು, ಅಥವಾ ನೀವು ಬರೀ ಈ ಪ್ಲೇಟ್ನಿಂದಲೂ ಕೂಡ ಮಸಾಜನ್ನು ಮಾಡ್ಬೋದು. ನಿಮ್ಮ ಹತ್ರ ಕಂಚಿನ ಪಾತ್ರೆ ಇಲ್ಲ ಅಂತಂದ್ರೆ ಅಷ್ಟೇ ನೀವು ತುಪ್ಪ ಹಾಕಿಬಿಟ್ಟು ಈ ರೀತಿ ಮಸಾಜ್ ಮಾಡಿ. ಪ್ಲೇಟ್ ಇದ್ದರೆ ಕಾಲಿಗೆ ತುಪ್ಪ ಹಾಕಿಬಿಟ್ಟು ನೋಡಿ, ನಾನು ಈ ಪ್ಲೇಟ್ನಿಂದ ಪಾದವನ್ನು ಉಜ್ತಾ ಇದ್ದೀನಿ. ಸೊ ನೀವು ನೋಡಿರ್ಬೋದು, ಕೆಳಗಡೆಯಿಂದ ಮೇಲ್ಗಡೆ 2 ಸರಿ ಮಾಡಿಬಿಟ್ಟು ಮೇಲ್ಗಡೆ ನಾನು ಸ್ವಲ್ಪ ಉಜ್ತಾ ಇದ್ದೀನಿ, ಮತ್ತು ಮಧ್ಯದಲ್ಲಿ ಕೆಳಗಡೆ ಈ ರೀತಿ ಚೆನ್ನಾಗಿ ಉಜ್ತಾ ಬನ್ನಿ. ಈ ರೀತಿ ನೀವು 10 ನಿಮಿಷದವರೆಗೆ ಮಾಡಬೇಕಾಗತ್ತೆ. ನೀವೇ ಮಾಡ್ಕೊಳ್ಬಹುದು, ಅಥವಾ ನಿಮ್ಮ ಮನೆಯಲ್ಲಿ ಇದ್ದವ್ರ ಹತ್ರ ಒಂದು 10 ನಿಮಿಷ ಮಾಡಿಸ್ಕೊಳ್ಬಹುದು. ನೀವು ಬೇರೆಯವರಿಗೆ ಮಾಡಿದರೆ ಬೇರೆಯವರು ನಿಮಗೆ ಮಾಡ್ತಾರೆ. ಈ ರೀತಿಯಲ್ಲಿ ನೀವು ಮಾಡ್ಕೊಳ್ಬಹುದು. ಇದರಿಂದ ನಿದ್ದೆ ಚೆನ್ನಾಗಿ ಬರುತ್ತೆ, ಹಾಗೂ ಮೆಂಟಲ್ ಸ್ಟ್ರೆಸ್ಸು ಕಡಿಮೆ ಆಗುತ್ತೆ, ಆ್ಯಸಿಡಿಟಿ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ, ಜೀರ್ಣಶಕ್ತಿಯು ಕೂಡ ಚೆನ್ನಾಗಾಗತ್ತೆ. ಮತ್ತು ಮೂಳೆಗಳಲ್ಲಿ ಸೊಂಟದ ನೋವು, ಬೆನ್ನು ನೋವು, ಯಾವುದೇ ಬಗೆಯ ನಿಮ್ಮ ಮೂಳೆಗಳಿಗೆ ಸಂಬಂಧಪಟ್ಟಂತಹ ನೋವಿದ್ರೆ ಕಡಿಮೆ ಆಗುತ್ತೆ. ನೋಡಿ, ಈ ಪ್ಲೇಟ್ನಿಂದ ಅಥವಾ ಈ ಕಂಚಿನ ಪಾತ್ರೆಯಿಂದ ಉಜ್ತಾ ಇದ್ದಂಗೆ ಕಾಲುಗಳು ಕಪ್ಪಾಗ್ತಾ ಬರುತ್ತೆ. ನೋಡಿ, ಕಪ್ಪಾದರೂ ಕೂಡ ಪರವಾಗಿಲ್ಲ, ಏನೂ ತೊಂದರೆ ಇಲ್ಲ. ಸೊ ನಂತರ ನೀವು ಇದನ್ನು ಒರೆಸಿ ತೆಗಿಬಹುದು. ಸೊ ನೋಡಿ, ನಾನು ಉಜ್ತಾ ಇದ್ದಂಗೆ ಪಾದ ಎಲ್ಲ ಕಪ್ಪಾಗ್ತಾ ಬಂದಿದೆ. ಸೊ ನೋಡಿ, ಇದನ್ನು ನೀವು ಯಾವಾಗ ಮಾಡಬೇಕು ಅಂತಂದರೆ, ನೀವು ಬೆಳಿಗ್ಗೆ ಸ್ನಾನಕ್ಕೆ ಹೋಗೋಕ್ಕಿಂತ ಮುಂಚೆ ಕೂಡ ಮಾಡ್ಕೊಳ್ಬೋದು, ಅಥವಾ ದಿನದ ಯಾವುದೇ ಟೈಮಲ್ಲೂ ಕೂಡ ಮಾಡ್ಕೊಳ್ಬಹುದು. ನೀವು ಟಿ ವಿ ನೋಡ್ತಾನೂ ಕೂಡ ಮಾಡ್ಕೊಳ್ಬಹುದು, ಫ್ರೀ ಟೈಮ್ ಇರುವಾಗಲೂ ಕೂಡ ಮಾಡ್ಕೊಳ್ಬಹುದು. ಮತ್ತು ಬೆಸ್ಟ್ ಟೈಮ್ ನಿಮಗೆ ಯಾವಾಗ ಅಂತಂದರೆ, ರಾತ್ರಿ ಮಲಗೋಕ್ಕಿಂತ ಮುಂಚೆ ನೀವು ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಸ್ಟ್ರೆಸ್ ಫ್ರೀಯಾಗಿ ನೀವು ಮಲ್ಕೋತೀರ. ಈ ಟ್ರೀಟ್ಮೆಂಟನ್ನು 1 ವರ್ಷದ ಮಗುವಿಂದ 100 ವರ್ಷದ ಮುದುಕರು ಕೂಡ ಮಾಡ್ಕೊಳ್ಬಹುದು. ಶುಗರ್ ಪೇಷಂಟ್ಸು, ಥೈರಾಯ್ಡ್ ಇರೋರು ಯಾರು ಕೂಡ ಇದನ್ನು ಮಾಡ್ಕೊಳ್ಬಹುದು. ಈ ಟ್ರೀಟ್ಮೆಂಟ್ನಿಂದ ಕೂದಲು ಕೂಡ ಚೆನ್ನಾಗಿ ಬೆಳೆಯುತ್ತೆ. ಹಿಂದಿನ ಕಾಲದಲ್ಲೆಲ್ಲ ನೋಡಿ, ಮಣ್ಣಿನ ಮನೆಗಳು ಇರ್ತಿತ್ತು, ಆವಾಗ ಬಾಡಿನೂ ಕೂಡ ತಂಪಾಗಿರ್ತಿತ್ತು. ಇವಾಗೆಲ್ಲ ಸಿಮೆಂಟಿನ ಮನೆಗಳು, ಹಾಗೂ ಇದರಿಂದಾಗಿ ನಮ್ಮ ಬಾಡಿನೂ ಕೂಡ ಹೀಟ್ ಆಗ್ಬೋದು. ಹಾಗಾಗಿ ನೀವು ಪಾದಾಭ್ಯಂಗವನ್ನು ಡೈಲಿ ಮಾಡಿ. ಇದನ್ನು ಮಾಡೋದ್ರಿಂದ ಯಾವುದೇ ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲ. ಡೈಲಿ ಮಾಡಿ ನೀವು 1 ತಿಂಗಳು, 2 ತಿಂಗಳು, 3 ತಿಂಗಳು, ಅಥವಾ ಲೈಫ್ ಲಾಂಗ್ ಕೂಡ ಇದನ್ನು ಮಾಡ್ಬೋದು. ಇದರಿಂದ ಯಾವುದೇ ಹಾನಿ ನಿಮಗಾಗಲ್ಲ. ನೋಡಿ, ನಾನು ಕಪ್ಪಾಗಿರುವಂಥ ಪಾದಗಳನ್ನು ಚೆನ್ನಾಗಿ ಒಂದು ಟವಲ್ನಿಂದ ಒರೆಸ್ತಾ ಇದ್ದೀನಿ. ನೀವು 2 ಕಾಲುಗಳನ್ನು 10 ನಿಮಿಷ ಮಾಡ್ಕೊಳ್ಬೇಕಾಗತ್ತೆ. ಸೊ ಕಾಲುಗಳನ್ನು ಒರೆಸ್ಬಿಟ್ಟು ನೀವು ನಿದ್ದೆ ಮಾಡ್ಬೋದು. ಸ್ನೇಹಿತರೆ, ತಿಳ್ಕೊಂಡ್ರಲ್ವಾ ಈ ಪಾದಾಭ್ಯಂಗವನ್ನು ಹೇಗೆ ಮಾಡೋದು, ಹಾಗೂ ಯಾವುದೇ ಮೆಡಿಸಿನ್ ಇಲ್ಲದೆ ನಾವು ಯಾವ ರೀತಿ ನಮ್ಮ ಆರೋಗ್ಯವನ್ನು ಕಾಪಾಡ್ಬೋದು, ಕಾಲಿನ ಸೆಳೆತ, ಕಾಲು ನೋವು, ಕಾಲುರಿ, ಹಾಗೂ ಮೂಳೆಯಲ್ಲಿರುವಂತಹ ನೋವೆಲ್ಲ ಹೇಗೆಲ್ಲ ಶಮನ ಮಾಡ್ಬೋದು, ವಾತ ಎಲ್ಲ ಹೇಗೆ ಗುಣ ಮಾಡ್ಬೋದು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ಡೀಟೇಲಾಗಿ ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡೋದನ್ನು ಮರಿಬೇಡಿ, ಹಾಗೂ ಈ ವಿಡಿಯೋವನ್ನು ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳೊಂದಿಗೆ ಶೇರ್ ಮಾಡಿ. ಅವರು ಕೂಡ ಈ ರೀತಿಯ ಮಸಾಜನ್ನು ತೆಗೆದುಕೊಂಡು ಅವರ ಆರೋಗ್ಯವನ್ನು ಕೂಡ ಕಾಪಾಡಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ದಯವಿಟ್ಟು ಶೇರ್ ಮಾಡಿ ಆದಷ್ಟು, ಹಾಗೂ ಇನ್ನುವರೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.